ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. WHO ಕೆಲವೊಂದಿಷ್ಟು ಅಂಶಗಳನ್ನ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದೆ ಈ ವಿಚಾರವಾಗಿ. ಈ ಟ್ರಾನ್ಸ್ ಫ್ಯಾಟ್ ಎಷ್ಟಿರಬೇಕು ನಮ್ಮ ಊಟದಲ್ಲಿ ಅಂತ. ಸಹಜವಾಗಿಯೇ ಒಂದು 2% ಕಡಿಮೆ ಟ್ರಾನ್ಸ್ ಫ್ಯಾಟ್ ಇರಬೇಕು ನಮ್ಮ ಊಟದಲ್ಲಿ. ನಾವು ದಿನನಿತ್ಯ ಏನು ಊಟ ತಿಂತೀವಿ, ಅಡುಗೆ ಮಾಡ್ತೀವಿ, ಆ ಅಡುಗೆಗೆ ಬಳಸೋದ್ರಲ್ಲಿ 2% ಮಾತ್ರ ಟ್ರಾನ್ಸ್ ಫ್ಯಾಟ್ ಇರಬೇಕು. ಈ ಒಂದು ಟ್ರಾನ್ಸ್ ಫ್ಯಾಟನ್ನು ಗಮನಿಸಿ ನೀವು ಎಣ್ಣೆಯನ್ನು ಖರೀದಿ ಮಾಡಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ WHO ಹೇಳಿದೆ. ಕೆಲವೊಂದಿಷ್ಟು ಎಣ್ಣೆಗಳಲ್ಲಿ ನಾವು ಖರೀದಿ ಮಾಡಬೇಕಾದ್ರೆ 0 ಅಂತ ಇರುತ್ತೆ, ಅಂದರೆ 0% ಟ್ರಾನ್ಸ್ ಫ್ಯಾಟ್ ಅಂತ ಪಾಕೆಟ್ ಮೇಲೆ ಹಾಕಿರ್ತಾರೆ. ಆದರೆ ಆ ಎಣ್ಣೆಯನ್ನು ಮತ್ತೆ ಬಳಕೆ ಮಾಡ್ತಾ ಇರಬೇಕಾದ್ರೆ, ಒಮ್ಮೆ ಬಳಕೆ ಮಾಡಿದ ಎಣ್ಣೆಯನ್ನು 2ನೇ ಬಾರಿ ಬಳಕೆ ಮಾಡಿದಾಗ ಅದರ ಪರ್ಸೆಂಟೇಜ್ ಟ್ರಾನ್ಸ್ ಫ್ಯಾಟ್ ಒಂದು 2% ಆಗ್ಬೋದು, 3% ಆಗ್ಬೋದು. 3ನೇ ಬಾರಿ ಬಳಸಿದಾಗ ಅದರ ಟ್ರಾನ್ಸ್ ಫ್ಯಾಟ್ 5% ಹೋಗುತ್ತೆ ಅನ್ನೋ ಒಂದು ಮಾಹಿತಿ. ಆದರೆ ಹೋಟೆಲ್ಗಳಲ್ಲಿ ಅಥವಾ ಬೀದಿ ಬದಿ ಏನು ಫುಡ್ ಸ್ಟ್ರೀಟ್ ಅಂತ ಕರಿತೀವಿ ನಾವು, ಆ ಫುಡ್ ಸ್ಟ್ರೀಟಲ್ಲಿ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಈ ರೀತಿಯ ಕಬಾಬ್ ಮಾಡಬೇಕಾದ್ರೆ, ಆಮೇಲೆ ಈ ಗೋಬಿ ಮಂಚೂರಿ ಅಥವಾ ಈ ಬಜ್ಜಿ ಈ ರೀತಿಯ ಬಳಕೆ ಮಾಡಬೇಕಾದ್ರೆ ಕೆಲವು ಕಡೆ ಆರೋಗ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು 7ರಿಂದ 8 ಸಲ ಅಥವಾ 7ರಿಂದ 10 ಸಲ ಕೂಡ ಈ ಒಂದು ಎಣ್ಣೆಯನ್ನು ಬಳಕೆ ಮಾಡಿದ್ದಾರೆ. ಸೊ ನಿಜಕ್ಕೂ ಕೂಡ ಗಾಬರಿ ಉಂಟು ಮಾಡುವಂತಹ ಅಂಶಗಳಿವೆಲ್ಲ. ಕೆಲವು ಕಡೆ ಇವತ್ತು ಬಳಸಿದ ಎಣ್ಣೆಯನ್ನು 1 ವಾರದವರೆಗೂ ಕೂಡ ಬಳಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. 2 ದಿನ 3 ದಿನ 1 ವಾರ ಕೂಡ ಆ ಎಣ್ಣೆಯನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಆ ಎಣ್ಣೆಯನ್ನು ಕಾಯಿಸಿ ಏನೇನೋ ಪದಾರ್ಥಗಳು ಮಾಡಿ ಆ ಎಣ್ಣೆಯನ್ನು 3 ದಿನ 4 ದಿನ ಬಳಸ್ತಾರೆ ಅಂದರೆ ಡೆಫಿನೆಟ್ಲಿ ಇದು ಮನುಷ್ಯನ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಇದು ದೇಹಕ್ಕೆ ಮಾರಕ, ಅನೇಕ ರೋಗಗಳಿಗೆ ಇದು ಆಹ್ವಾನ ಕೊಟ್ಟಂತೆ ಆಗುತ್ತೆ. ನಮ್ಮ ದೇಹದಲ್ಲಿ ಅಥವಾ ನಾವು ಬಳಸುವಂತಹ ಎಣ್ಣೆಯಲ್ಲಿ 2% ಹೆಚ್ಚಿನ ಪ್ರಮಾಣದ ಟ್ರಾನ್ಸ್ ಫ್ಯಾಟ್ ಇರಬಾರ್ದು. ನಾವು ಹೊಸದಾಗಿ ಎಣ್ಣೆ ಖರೀದಿ ಮಾಡಿದ್ರೆ ಟ್ರಾನ್ಸ್ ಫ್ಯಾಟ್ ಇರಲ್ಲ, ಅದರಲ್ಲಿ ಕೆಲವೊಂದರಲ್ಲಿ 0% ಕೂಡ ಇರುತ್ತೆ. ಬಟ್ ಪದೇ ಕಾಯಿಸಿದಾಗ ಅದು 5% 10%ವರೆಗೂ ಆಗ್ಬಿಡುತ್ತೆ. ಇದು ನಮ್ಮ ಬಾಡಿಗೆ ತುಂಬ ಡೇಂಜರ್ ಅನ್ನೋದು ವೈದ್ಯರ ಮಾತುಗಳು. ಎಲಿಮಿನೇಟ್ ಮಾಡೋಕ್ಕೆ 0.2% ಅನ್ನು ಬೆಂಚ್ ಮಾರ್ಕ್ ಆಗಿ ಇಡಬೇಕು ಹೇಳುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಜನಜಾಗೃತಿಗೋಸ್ಕರ ನೀವು ಯಾವಾಗಲೂ ಒಂದು ಪ್ರಾಡಕ್ಟ್ ಅನ್ನು ತಗೊಳ್ಳುವಾಗ ದಯವಿಟ್ಟು ಅದರಲ್ಲಿ ಆ ಡಿಸ್ಕ್ಲೋಸರ್ ಇರುತ್ತೆ, ಕಾಂಪೋಸಿಷನ್ ಆಫ್ ಕಂಟೆಂಟ್ಸ್, ಇದು ಕಾಂಪೋಸಿಷನ್ ಅಲ್ಲಿ ನಿಮ್ಗೆ ಅದರಲ್ಲಿ ಬರ್ದಿರುತ್ತೆ. ಟ್ರಾನ್ಸ್ ಫ್ಯಾಟ್ಸ್ ಯಾವಾಗಲೂ 0 ಇರಬೇಕು. ಆ ಟ್ರಾನ್ಸ್ ಫ್ಯಾಟ್ 0 ಇರಲಿಲ್ಲದಿದ್ರೆ ಅದು ಡೇಂಜರಸ್. ಇತ್ತೀಚೆಗೆ ರೋಡ್ ಸೈಡ್ ಅಲ್ಲಿ ವನಸ್ಪತಿಯನ್ನು ಆಗಲಿ ಅಥವಾ ಹಲವಾರು ತರದ ಪಾಮ್ ಆಯಿಲ್, ಕೆಲವು ಆಯಿಲ್ಸ್ ಅನ್ನು ಬಜ್ಜಿ, ಚಕ್ಲಿ ಮತ್ತೆ ಬೇರೆ ತರದ ಡೀಪ್ ಫ್ರೈಡ್ ಫುಡ್ಗಳನ್ನು ತಯಾರು ಮಾಡೋಕ್ಕೆ ಅಥವಾ ನಾನ್ ವೆಜ್ ಫ್ರೂಟ್ಗಳನ್ನು ಡೀಪ್ ಫ್ರೈಡ್ ಚಿಕನ್ ಆಗಲಿ, ಫಿಶ್ ಆಗಲಿ, ಇಂಥದ್ದು ಮಟನ್ ಆಗಲಿ, ಇದನ್ನೆಲ್ಲ ಮಾಡೋಕ್ಕೆ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಕೆಲವು ಮಾಹಿತಿಗಳು ಬಂದಿದ್ದ ಈ ರಿಪೋರ್ಟ್ಸ್ಗಳಲ್ಲಿ ಈ ಆಯಿಲ್ಸ್ಗಳನ್ನು 6-7 ಸತಿ, 8 ಸತಿ, 10 ಸತಿ, 10ರಿಂದ ಜಾಸ್ತಿ ಸತಿ 5-6 ದಿನಕ್ಕೆ, ಕೆಲವಾರು ವಾರಕ್ಕೂ ಯೂಸ್ ಮಾಡಿದಂಥ ಸಂದರ್ಭಗಳು ಕಂಡಿದೆ. ಇದು ತುಂಬಾ ಚಿಂತಾಜನಕವಾದಂಥದ್ದು. ಯಾಕಂತ ಹೇಳಿದರೆ ಈ ಎಣ್ಣೆಯನ್ನು ಊಟದಲ್ಲಿ ನಾವು ಪದಾರ್ಥದಲ್ಲಿ ನಮ್ಮ ಸೇವನೆ ಮಾಡಿದರೆ ನಮಗೆ ಕಾಯಿಲೆ ಬರುವಂಥದ್ದು ಅನಿವಾರ್ಯ. ಸೊ ಇತ್ತೀಚೆಗೆ ಜನರು ತಮ್ಮ ಆಫೀಸಿನ ಕೆಳಗೆ ಬಂದು ಇರುವಂತಹ ದರ್ಶನಗಳಲ್ಲಿ, ಹೋಟೆಲ್ಸ್ಗಳಲ್ಲಿ ಹೋಗಿ ಮೊದಲಾಗಿ ಆರೋಗ್ಯವಾದಂತಹ ಊಟಗಳ ಬದಲಿಗೆ ಫ್ರೈಡ್ ಫುಡ್ ಜಾಸ್ತಿ ತಗೊಳ್ಳುವಾಗ ಅಥವಾ ಇಂಥ ತರದ ಬಳಕೆಗಳನ್ನು ಅಂಡ್ ಫುಡ್ಸ್ಗಳಲ್ಲಿ ಪ್ರಾಸೆಸ್ಡ್ ಫುಡ್ಗಳನ್ನು ಜಾಸ್ತಿ ಯೂಸ್ ಮಾಡುವಾಗ ಇದರಲ್ಲಿ ನಿಮ್ಮ ಜನಜಾಗೃತಿಗೋಸ್ಕರ ಮೊದಲನೇ ವಿಷಯ ಇರುವುದು ಆದಷ್ಟು ಮಟ್ಟಲ್ಲಿ ಈ ಡೀಪ್ ಫ್ರೈಡ್ ಫುಡ್ಸ್ಗಳನ್ನೆಲ್ಲ ಕಡಿಮೆ ಮಾಡಿ. ಒಂದು